ಸ್ವಾಮೀಜಿಯವರ ಪ್ರಯಾಣಕ್ಕೆ ಶುಭ ಕೋರಿದ ಮಾದಿಗ ಸಮುದಾಯದ ಮುಖಂಡರು ಬೀಳ್ಕೊಟ್ಟರು. ರಾಮ ಮಂದಿರ ಪ್ರತಿಷ್ಠಾಪನಾ ಟ್ರಸ್ಟ್ನಿಂದ ಆಹ್ವಾನ ಬಂದ ಹಿನ್ನೆಲೆ ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಪ್ರಯಾಣ ಬೆಳೆಸಿದ್ದಾರೆ. ಚಿತ್ರದುರ್ಗದಿಂದ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಅಯೋಧ್ಯೆಗೆ ಪ್ರಯಾಣಿಸಲಿದ್ದಾರೆ. ಏರ್ಪೋರ್ಟ್ಗೆ ತೆರಳುವ ದಾರಿ ಮಧ್ಯೆ ದೊಡ್ಡಬಳ್ಳಾಪುರದಲ್ಲಿ ಕೆಲ ಸಮಯ ಮಾದಿಗ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿದರು. ಸ್ವಾಮೀಜಿಯವರ ಪ್ರಯಾಣಕ್ಕೆ ಮಾದಿಗ ಸಮುದಾಯ ಶುಭ ಕೋರಿದರು. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ, ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿ, ಶ್ರೀ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ, ಭೋವಿ ಮಠದ ಇಮ್ಮಡಿ ಶ್ರೀ ಸಿದ್ದರಾಮೇಶ್ವರ ಸೇರಿದಂತೆ ಹಲವು ಸ್ವಾಮೀಜಿಗಳು ತಂಡದೊಂದಿಗೆ ಪ್ರಯಾಣ ಬೆಳೆಸಿದ್ದಾರೆ. ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಅಯೋಧ್ಯೆಯಲ್ಲಿ ಶ್ರೀ ರಾಮರ ಏನು ಒಂದು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ನಮ್ಮ ಮಾದಿಗ ಜನಾಂಗ ಸಮಾಜದ ಮುಖಂಡರಾದ ನಮ್ಮ ಗುರುಗಳಾದಂಥ ಸ್ವಾಮೀಜಿಯವರು ಹೋಗ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾವೆಲ್ಲ ಭಕ್ತರು ನಮ್ಮ ಸ್ವಾಮೀಜಿಯವ್ರಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅವ್ರು ಬಂದು ಇಲ್ಲಿ ನಮಗೆ ಒಂದು ಐಬಿಯಲ್ಲಿ ಒಂದು 10 ನಿಮಿಷ ನಮ್ಮ ಜೊತೆಯಲ್ಲಿ ಮಾತುಕತೆ ಮಾಡಿ ನಾವು ಎಲ್ಲ ಮತ್ತು ಅವ್ರ ಜೊತೆಯಲ್ಲಿ ಶಾಂತಿವೀರ ಸ್ವಾಮೀಜಿಗಳು ಆಗಮಿಸಿದರು. ಅವ್ರಿಗೂ ನಾವು ಒಂದು ಗೌರವವನ್ನು ಕೊಟ್ಟು ಈ ಅಯೋಧ್ಯೆಗೆ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಅವರಿಗೆ ಫ್ಲೈಟ್ ಇರೋದರಿಂದ ಹೊರಟರು. ಹಾಗಾಗಿ ನಮ್ಮ ಸಮುದಾಯ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮಾದಿಗ ಸಮಾಜದ ಬಂಧುಗಳೆಲ್ಲ ಸೇರಿ ಅವರಿಗೆ ಒಂದು ಬೀಳ್ಕೊಡುಗೆ ಗೌರವವನ್ನು ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯವನ್ನು ಗುರುತಿಸಿ ನಮಗೆ ಅಯೋಧ್ಯೆಯಿಂದ ನಮ್ಮ ಸ್ವಾಮೀಜಿಗಳಿಗೆ ಆಹ್ವಾನ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಹೃದಯದ ಸಂತೋಷ. ಇದೇ ರೀತಿ ನಮ್ಮ ಸಮುದಾಯವನ್ನು ಎಲ್ಲ ಸಮುದಾಯರು ಗುರುತಿಸಿ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಈ ಸಮುದಾಯವನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾನು ಎಲ್ಲ ಏನು ನಮ್ಮ ಸ್ವಾಮೀಜಿಯವರಿಗೆ ಆಹ್ವಾನ ಕೊಟ್ಟಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.